ಇನ್ನೊಂದು ಅರ್ಥದಲ್ಲಿ ನಾನು ಅವುಗಳನ್ನು ಬಲ್ಲೆನೋದಕ್ಕೆ ನಮ್ಮ ಕರೆಯನ್ನು ಅರಿಯುವಂತಹ ದೇವರು, ನಮ್ಮ ಆ ಒಂದು ಕರೆಯನ್ನು ಅರಿಯುವಂತಹ ದೇವರು. ನಾವು ಯಾವ ರೀತಿ ನಾವು ಬಯಸ್ತೇವೆ, ನಮ್ಮ ಭವಿಷ್ಯವನ್ನು ಅರಿಯುವಂತಹ ದೇವರು ಅವರು. ನನ್ನ ಭವಿಷ್ಯವನ್ನು ಅರಿಯುವಂಥ ದೇವರು ಪ್ರಭು ಯೇಸು ಆಗಿದ್ದಾರೆ. ಶುಭ ಸಂದೇಶದ ಹಾಳೆಗಳನ್ನು ನೀವು ತಿರುಗಿಸುವಾಗ ಅಲ್ಲಿ ಶುಭ ಸಂದೇಶದಲ್ಲಿ ಅನೇಕ ವ್ಯಕ್ತಿಗಳ ಭವಿಷ್ಯವನ್ನು ಯೇಸು ನೋಡ್ತಾರೆ. ಅನೇಕ ವ್ಯಕ್ತಿಗಳ ಭವಿಷ್ಯ. ಪೇತ್ರನನ್ನು ನೋಡಿದಾಗ ಆತನಲ್ಲಿ ಅಪೊಸ್ತಲನನ್ನು ಯೇಸು ಸ್ವಾಮಿ ಕಾಣ್ತಾರೆ. ಆತನ ಭವಿಷ್ಯವನ್ನು ಅವರು ನೋಡ್ತಾರೆ. ಅದೇ ರೀತಿಯಾಗಿ ಸೌಲನನ್ನು ನೋಡಿದಾಗ ಆತನಲ್ಲಿ ಪೌಲನನ್ನು ಯೇಸು ಸ್ವಾಮಿ ನೋಡ್ತಾರೆ. ಹಾಗೆ ಮರಿಯ ಮಗ್ದಲೇನನ್ನು ನೋಡುವಾಗ ಆಕೆಯಲ್ಲಿ ಸಂತಳನ್ನು ಯೇಸು ಸ್ವಾಮಿ ನೋಡ್ತಾರೆ. ಆದುದರಿಂದ ನಮ್ಮ ಭೂತಕಾಲದ ಬಗ್ಗೆ ಯೇಸು ಸ್ವಾಮಿ ಗಮನ ಹರಿಸೋದಿಲ್ಲ. ಪ್ರಿಯ ಸಹೋದರ ಸಹೋದರೇ, ನಾವು ಅಯ್ಯೋ ಇಷ್ಟು ಪಾಪ ಮಾಡಿಬಿಟ್ಟಿದ್ದೀವಲ್ಲ, ಯೇಸು ಸ್ವಾಮಿ ನನ್ನನ್ನು ಪ್ರೀತಿಸ್ತಾನ, ಅಯ್ಯೋ ದೇವರು ನನ್ನನ್ನು ಆಶೀರ್ವದಿಸ್ತಾರ, ಅಯ್ಯೋ ಅವ್ರಿಗೂ ನನ್ನ ಕ್ಷಮಿಸ್ತಾರ ಅಂತ ನಾನು ಯೋಚನೆ ಮಾಡಬೇಕಾಗಿಲ್ಲ. ಪ್ರಿಯರೇ, ಯೇಸು ಸ್ವಾಮಿ ಭೂತಕಾಲದ ಬಗ್ಗೆ ಅವರು ನೋಡೋದೇ ಇಲ್ಲ. ಅವರು ನೋಡೋದು ನನ್ನ ಭವಿಷ್ಯವನ್ನು. ನೀನು ಮನಪರಿವರ್ತನೆ ಹೊಂದುತ್ತೀಯಾ? ಇದೇ ನನ್ನ ಭವಿಷ್ಯ. ನೀನು ಒಳ್ಳೆಯವನಾಗಿ ಮಾರ್ಪಡ್ತೀಯಾ? ಇದೇ ನನ್ನ ಭವಿಷ್ಯ. ನನ್ನ ಭವಿಷ್ಯನ ನಾನು ರೂಪಿಸಬೇಕಾದ್ರೆ ಯೇಸು ನನಗೆ ಈ ಭವಿಷ್ಯವನ್ನು ಕೊಡ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ನಮ್ಮ ಒಳ್ಳೆಯ ಕುರುಬರು, ನಮ್ಮನ್ನು ಎಂದಿಗೂ ಕೈ ಬಿಡದಂತಹ ಕುರುಬರು, ನನ್ನು ಎಂದಿಗೂ ಕೈ ಬಿಡದಂತಹ ಕುರುಬರು. ಅದರಿಂದ ಅವ್ರು ಹೇಳ್ತಾರೆ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟೋದಿಲ್ಲ. ಯಾರಪ್ಪ ಹೇಳ್ತಾರೆ ಈ ರೀತಿ ಈ ಲೋಕದಲ್ಲಿ? ನಿಮಗೆ ಯಾರಾದರೂ ಹೇಳ್ತಾರಾ? ನಾನು ನಿನ್ನನ್ನು ಅನಾಥರನ್ನಾಗಿ ಬಿಟ್ಟು ಹೋಗೋದಿಲ್ಲ ಅಂತ ಹೇಳ್ತಾರೆ? ಇಲ್ಲ, ಹೇಳೋದಿಲ್ಲ. ಆದರೆ ನನ್ನ ದೇವರು ಹೇಳ್ತಾ ಇದ್ದಾರೆ, ನನ್ನ ಯೇಸು ಪ್ರಭು ನನಗೆ ಹೇಳ್ತಾ ಇದ್ದಾರೆ, ನಿನ್ನ ತಾಯಿ ಮರೆತರೂ ಸಹ ನಾನು ನಿನ್ನನ್ನು ಮರೆಯೋದಿಲ್ಲ. ನಿನ್ನನ್ನು ಅಂಗೈಯಲ್ಲೇ ಇಟ್ಕೊಂಡಿದ್ದೀನಿ, ನನ್ನ ಅಂಗೈಯಲ್ಲೇ ನೀನಿದ್ದೀಯಾ, ನಿನ್ನನ್ನೆಂದಿಗೂ ನಾನು ಕೈ ಬಿಡೋದಿಲ್ಲ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆದ್ದರಿಂದ ಸಂತ ಅಗೋಸ್ತಲರು ಹೇಳ್ತಾ ಇದ್ದಾರೆ, ದೇವರು ನಿನ್ನನ್ನು ಎಷ್ಟು ಪಾಪಿಯಾಗಿದ್ದರೋ ಅವರು ಪ್ರೀತಿಸುವುದನ್ನು ನಿಲ್ಲಿಸುವುದಿಲ್ಲ ಅಂತ ಹೇಳ್ತಾರೆ. ನಾವೆಷ್ಟು ಪಾಪಿಗಳಾಗಿದ್ರೂ ದೇವರು ನಮ್ಮನ್ನು ಪ್ರೀತಿಸೋದನ್ನು ನಿಲ್ಲಿಸೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ಪ್ರೀತಿಯ ಸಹೋದರ ಇಂದು ಈ ಒಂದು ಸಮಯದಲ್ಲಿ ನಮ್ಮನ್ನೇ ಪ್ರಭುವಿಗೆ ನಾವು ಸಮರ್ಪಿಸ್ಕೊಡೋಣ. ನಮ್ಮ ಪ್ರಭು ಹೇಳ್ತಾ ಇದ್ದಾರೆ, ನಾನು ಅವುಗಳನ್ನು ಬಲ್ಲೆನು. ಅಂದರೆ ಇವತ್ತು ನಮ್ಮೆಲ್ಲರನ್ನ ಕುರಿತು ಹೇಳ್ತಿದ್ದಾರೆ, ನಾನು ನಿನ್ನ ಜೀವನವನ್ನು ನನಗೆ ಗೊತ್ತಿದೆ, ನಿನ್ನ ಜೀವನ ಹೇಗಿದೆ ಎಂಬುದನ್ನು ನಾನು ತಿಳಿದಿದ್ದೇನೆ, ನಿನ್ನ ಪಾಪಗಳನ್ನು ನಾನು ತಿಳಿದಿದ್ದೇನೆ, ನಿನ್ನ ದೌರ್ಬಲ್ಯವನ್ನು ನಾನು ತಿಳಿದಿದ್ದೇನೆ, ನಿನ್ನ ಕಣ್ಣೀರನ್ನು ನಾನು ತಿಳಿದಿದ್ದೇನೆ, ನಿನ್ನ ನಿರಾಶೆಯನ್ನು ನಾನು ತಿಳಿದಿದ್ದೇನೆ. ಆದರೆ ನಾವು ವಿಶ್ವಾಸದಿಂದ ಯೇಸುವಿಗೆ ನಮ್ಮನ್ನೇ ಸಮರ್ಪಣೆ ಮಾಡಿಕೊಡೋಣ. ಎಲ್ಲರೂ ನಿಂತುಕೊಳ್ಳೋಣ. ಒಂದು ಕ್ಷಣ ನಿಂತುಕೊಂಡು, ಇಗೋ ಇದು ಸಮರ್ಪಣೆಯ ಸಮಯ, ನಾನು ಯೇಸುವಿಗೆ ನನ್ನನ್ನೇ ಸಮರ್ಪಣೆ ಮಾಡಿಕೊಳ್ಳುವಂಥ ಸಮಯ. ಆದ್ದರಿಂದ ಭಕ್ತಿಯಿಂದ ಈ ಪ್ರಾರ್ಥನೆಯಲ್ಲಿ ನಾವು ಯೇಸುವಿಗೆ ನಮ್ಮನ್ನೇ ಸಮರ್ಪಣೆ ಮಾಡಿಕೊಡೋಣ. ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ಹರಿತಿದೆ, ನನ್ನ ಯೋಜನೆಯಲ್ಲ ಬಲ್ಲವನಾಗಿರುತ್ತೀ. ಎಲ್ಲರೂ ಹೇಳೋಣ, ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ಹರಿತಿದೆ, ನನ್ನ ಯೋಜನೆಯಲ್ಲ
ಪ್ರಭು ಯೇಸುವೆ, ನೀವು ನನ್ನನ್ನು ಸಂಪೂರ್ಣವಾಗಿ ಅರಿತಿದ್ದೀರಿ. ನನ್ನ ಭೂತಕಾಲವನ್ನು, ವರ್ತಮಾನ ಕಾಲವನ್ನು, ನನ್ನ ಭವಿಷ್ಯವನ್ನು ಎಲ್ಲವನ್ನೂ ನೀವು ಅರಿತಿದ್ದೀರಿ. ಆದರೂ ನೀವು ನನ್ನನ್ನು ಪ್ರೀತಿಸುತ್ತೀರಿ. ಯೇಸುವೇ, ನಿಮ್ಮ ಪ್ರೀತಿಯಲ್ಲಿ ನಾನು ಸದಾ ನೆಲೆಗೊಳ್ಳುವಂತೆ ನನಗೆ ಬೇಕಾದಂತಹ ಕೃಪಾವರವನ್ನು ನನಗೆ ದಯಪಾಲಿಸಿರಿ ಸ್ವಾಮಿ. ಆಮೆನ್, ಆಮೆನ್, ಆಮೆನ್. Hallelujah, 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 hallelujah. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. Hallelujah, 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 hallelujah. Hallelujah, 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 hallelujah. Stotra, 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 stotra. Hallelujah, 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 hallelujah. ಕೂತ್ಕೊಳ್ಳೋಣ. ಪ್ರಭು ನುಡಿದ ವಾಕ್ಯಗಳು, ನನ್ನ ಕುರಿಗಳು ನನ್ನ ಸ್ವರವನ್ನು ಆಲಿಸುತ್ತವೆ, ನಾನು ಅವುಗಳನ್ನು ಬಲ್ಲೆನೋ, ಅವು ನನ್ನನ್ನು ಹಿಂಬಾಲಿಸುತ್ತವೆ. ಏನು ಹೇಳ್ತಾರೆ? ಅವು ನನ್ನನ್ನು ಹಿಂಬಾಲಿಸುತ್ತವೆ. ಯೇಸು ಸ್ವಾಮಿಯ ಕುರಿಗಳಾದ ನಮ್ಮೆಲ್ಲರಿಗೆ ಸುವಾರ್ತೆ ಇದು. ಯೇಸು ಸ್ವಾಮಿಯನ್ನು ಹಿಂಬಾಲಿಸುವಂತಹ ಒಂದು ಕರೆ. ಅವು ನನ್ನನ್ನು ಹಿಂಬಾಲಿಸುತ್ತವೆ. ಏನಿದು ಈ ಒಂದು ಪದದ ಒಂದು ಆಳವಾದ ಅರ್ಥ? ಯೇಸು ಇಲ್ಲಿ ಅವು ನನ್ನನ್ನು ಹಿಂಬಾಲಿಸುತ್ತವೆ ಎಂದು ಹೇಳುವಾಗ ಅದು ಕೇವಲ ದೈಹಿಕವಾದ ಹಿಂದೆ ನಡೆಯುವುದನ್ನು ಸೂಚಿಸೋದಿಲ್ಲ. ಇದನ್ನೆಲ್ಲ ಸೂಚಿಸೋದು. ಅದಕ್ಕೆ ಬದಲಾಗಿ ಅದು ಜೀವನದ ಪ್ರತಿಯೊಂದು ನಿರ್ಧಾರದಲ್ಲೂ, ಪ್ರತಿಯೊಂದು ಮೌಲ್ಯದಲ್ಲೂ, ಪ್ರತಿಯೊಂದು ಗುರಿಯಲ್ಲಿಯೂ ಕ್ರಿಸ್ತನನ್ನು ಅನುಸರಿಸುವಂತಹ ಆ ಜೀವನವನ್ನು ನಮಗೆ ಸೂಚಿಸ್ತದೆ. ಯೇಸುವನ್ನು ಹಿಂಬಾಲಿಸುವುದು ಅಂತ ಹೇಳಿದ್ರೆ ಕೇವಲ ನಾನು ಪೂಜೆಗೆ ಬರ್ತೀನಿ, ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ತೀನಿ, ಆರಾಧನೆಯಲ್ಲಿ ಪಾಲ್ಗೊಳ್ತೀನಿ, ಪರಮಪ್ರಸಾದವನ್ನು ಸ್ವೀಕರಿಸ್ತೇನೆ, ಸಂಸ್ಕಾರಗಳನ್ನು ಸ್ವೀಕರಿಸ್ತೇನೆ, ಅಷ್ಟೇ ಮಾಡಿದ್ರೆ ಯೇಸು ಸ್ವಾಮಿನ ಹಿಂಬಾಲಿಸಿದಾಗ ಆಗೋದಿಲ್ಲ ಪ್ರಿಯರೇ. ಅದು ಕೇವಲ ಆಚರಣೆ ಆಗ್ತದೆ, ಕೇವಲ ಆಚರಣೆ ಆಗ್ತದೆ. ಅದನ್ನು ಯೇಸು ಸ್ವಾಮಿ ಬಯಸೋದಿಲ್ಲ. ಯೇಸು ಸ್ವಾಮಿ ಹಿಂಬಾಲಿಸೋದಂತ ಹೇಳಿದ್ರೆ ನನ್ನ ಜೀವನದ ಪ್ರತಿಯೊಂದು ಕ್ಷಣದಲ್ಲಿ, ನಿರ್ಧಾರದಲ್ಲಿ, ನನ್ನ ಜೀವನದ ಎಲ್ಲ ಗುರಿ ಎಲ್ಲ ಯೇಸು ಸ್ವಾಮಿಯೇ ಆಗಬೇಕು. ಯೇಸು ಸ್ವಾಮಿ ಆಗಬೇಕು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಮತ್ತು ಮೊದಲನೇದಾಗಿ ಯೇಸು ಸ್ವಾಮಿ ಹಿಂಬಾಲಿಸೋದಂದರೆ ಯೇಸು ಸ್ವಾಮಿಯೇ ನನ್ನ ಜೀವನದ ಕೇಂದ್ರ ಬಿಂದು ಹಾಗಾಗಿ ಇರಿಸ್ಕೊಳ್ಳೋದು. ಇದು ಯೇಸು ಸ್ವಾಮಿಯನ್ನು ನಾನು ಹಿಂಬಾಲಿಸೋದಂದರೆ ಯೇಸು ಸ್ವಾಮಿಯೇ ನನ್ನ ಜೀವನದ ಕೇಂದ್ರ ಬಿಂದು ಆಗಿರಬೇಕು. ಆದ್ದರಿಂದ ಗಲಾತ್ಯರಿಗೆ ಬರೆದ ಪತ್ರ 2ನೇ ಅಧ್ಯಾಯ 20ನೇ ವಚನದಲ್ಲಿ ಸಂತ ಪೌಲರು ಹೇಳುವಂಥ ವಾಕ್ಯಗಳು, ನಾನು ಜೀವಿಸುವುದಿಲ್ಲ, ನನ್ನೊಳಗೆ ಯೇಸು ಜೀವಿಸ್ತಾನೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಹಾಗಾದರೆ ಆ ಸಂತ ಪೌಲರು ನಮಗೆ ತಿಳಿಯಪಡಿಸ್ತಾ ಇದ್ದಾರೆ, ನಾನು ಯೇಸುವನ್ನು ಹಿಂಬಾಲಿಸಿದ್ದೇನೆ. ಈಗ ಆ ಅರ್ಥವನ್ನು ನಮಗೂ ತಿಳಿಸ್ತಾರೆ. ನಾವು ಯೇಸುವನ್ನು ಹಿಂಬಾಲಿಸೋರಾದರೆ ಯಾವ ರೀತಿಯಾಗಿ ಹಿಂಬಾಲಿಸಬೇಕು? ನಮ್ಮ ಸ್ವಾರ್ಥ, ನಮ್ಮ ಅಹಂಕಾರ, ನಮ್ಮ ಸ್ವಂತ ಇಚ್ಛೆಗಳು ಎಲ್ಲವನ್ನ ದೇವರ ಚಿತ್ತಕ್ಕೆ ಸಮರ್ಪಣೆ ಮಾಡಬೇಕು. ನನ್ನದು ಎಂಬುದು ಏನೂ ಇರಬಾರದು. ನೋಡಿದ್ರ, ಅಲ್ಲಿ ಒಬ್ರು ಕೈ ಎತ್ತಿ ತೋರಿಸು, ನನ್ನದು ಅಂತ ಏನೂ ಇರಬಾರ್ದು ಅಂತ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ,
ಹಲ್ಲೆಲೂಯಾ. ಇದೇ ಯೇಸು ಸ್ವಾಮಿ ಅಪೇಕ್ಷೆ ಮಾಡೋದು ನಮ್ಮಿಂದ. ನನ್ನದು ಎಂಬುದು ಏನು ಇರಬಾರ್ದು. ಯೇಸು ಸ್ವಾಮಿನ ಹಿಂಬಾಲಿಸುವಂಥ ಪ್ರತಿಯೊಬ್ಬ ಕೇಳುವಂಥ ಪ್ರಶ್ನೆ ಇದು. ಕೇಳುವಂಥ ಪ್ರಶ್ನೆ ನೀವು ಕೇಳಬೇಕು ಇವತ್ತು. ಈ ಪ್ರಶ್ನೆ ನನಗೆ ಏನು ಬೇಕು ಎಂದು ಕೇಳೋದಕ್ಕೆ ಬದಲಾಗಿ, ಪ್ರಭು ಯೇಸುವೇ ನಿಮಗೆ ನನ್ನಿಂದ ಏನು ಬೇಕು ಅಂತ ಕೇಳಬೇಕು. ಕೇಳ್ತೀರಾ? 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 ನನಗೆ ಏನು ಬೇಕು ಅಂತ ಯೇಸು ಸ್ವಾಮಿನ ಕೇಳೋದಕ್ಕೆ ಬದಲಾಗಿ ನಾವು ಏನು ಬೇಕು? ಪ್ರಭು ಯೇಸುವೇ ನನ್ನಿಂದ ನಿನಗೆ ಏನು ಬೇಕು? ಪ್ರಭು ಯೇಸುವೇ ನನ್ನ ಜೀವನದಿಂದ ನಿನಗೇನು ಬೇಕು ಎಂಬುದನ್ನು ನಾವು ಕೇಳುವವರು ಆಗಿರಬೇಕು. ಆದ್ದರಿಂದ ಯೇಸು ಸ್ವಾಮಿನ ಹಿಂಬಾಲಿಸುವುದು ಎಂದರೆ ಆತನ ಹಿಂದೆ ನಡೆಯುವುದು ಮಾತ್ರ ಅಲ್ಲ. ಕೇಳಿ, ಕಿವಿ ಕೊಟ್ಟು ಕೇಳ್ಕೊಳ್ಳಿ. ಆತನಂತೆ ಯೋಚಿಸುವುದು, ಆತನಂತೆ ಪ್ರೀತಿಸುವುದು, ಆತನಂತೆ ಬದುಕುವುದು. ಇದು ಯೇಸು ಸ್ವಾಮಿನ ನಾವು ಹಿಂಬಾಲಿಸೋದು. ನೀವು ಹೇಳ್ಬೋದು, ಏನು ಸ್ವಾಮಿ ಇದು ಸಾಧ್ಯನಾ ಸ್ವಾಮಿ? ನೀವು ಹೇಳಿದ್ರೆ ಸಾಧ್ಯ ಆಗ್ತದೆ ಸ್ವಾಮಿ ನಮ್ಮ ಜೀವನದಲ್ಲಿ? ಸಾಧ್ಯ. ನಿನ್ನ ಸ್ವಾರ್ಥವನ್ನು ನೀನು ಬಿಟ್ಟರೆ ಸಾಧ್ಯ, ನಿನ್ನ ಅಹಂಕಾರವನ್ನು ನೀನು ಬಿಟ್ಟರೆ ಸಾಧ್ಯ, ನಿನ್ನ ಕೆಟ್ಟತನ ನೀನು ಬಿಟ್ಟರೆ ಸಾಧ್ಯ. ಯಾಕೆ ಸಾಧ್ಯ ಆಗೋದಿಲ್ಲ? ಸಾಧ್ಯ. ಅಸಾಧ್ಯವಾದದ್ದು ಯಾವುದೂ ಇಲ್ಲ ಈ ಲೋಕದಲ್ಲಿ. ದೇವರೊಂದಿಗೆ ಇದ್ದರೆ, ಯೇಸು ಸ್ವಾಮಿ ಒಂದಿಗೆ ಇದ್ದರೆ ನಾನು ಯಾವುದೂ ಅಸಾಧ್ಯ ಇಲ್ಲ, ನನಗೆ ಎಲ್ಲ ಸಾಧ್ಯವಾಗ್ತದೆ. ಆದುದರಿಂದ ಯೇಸು ಸ್ವಾಮಿಯೇ ಸ್ವತಃ ಲೂಕನ ಶುಭ ಸಂದೇಶ 9ನೇ ಅಧ್ಯಾಯ 23ನೇ ವಚನದಲ್ಲಿ ನುಡಿಯುತ್ತಾರೆ, ಯಾರಾದರೂ ನನ್ನ ಹಿಂದೆ ಬರಬೇಕಾದರೆ ತನ್ನನ್ನು ತಾನೇ ನಿರಾಕರಿಸಿ ಪ್ರತಿದಿನ ಶಿಲುಬೆಯನ್ನು ಹೊತ್ತು ನನ್ನನ್ನು ಹಿಂಬಾಲಿಸಲಿ ಎಂದರು. ತನ್ನನ್ನು ತಾನೇ ಪರಿತ್ಯಜಿಸಿ, ನನ್ನನ್ನು ನಾನು ಪರಿತ್ಯಜಿಸಿ ಪ್ರತಿದಿನ ಶಿಲುಬೆಯನ್ನು ಹೊತ್ಕೊಂಡ್ಬರ್ಬೇಕು. ಕೈ ಬೀಸ್ಕೊಂಡು ಬನ್ನಿ ಅಂತ ಯೇಸು ಸ್ವಾಮಿ ಹೇಳಿಲ್ಲ. ಯೇಸು ಸ್ವಾಮಿಯನ್ನು ಹಿಂಬಾಲಿಸೋರಿಗೆ ಶಿಲುಬೆ ಇದ್ದೇ ಇದೆ, ಇರದೆ ಮಾತ್ರ ಇರೋದಿಲ್ಲ. ಏಕೆ? ಯೇಸು ಸ್ವಾಮಿಯೇ ಶಿಲುಬೆ ಹೊತ್ತಿದ್ದಾರೆ, ಇನ್ನು ನನಗೇನು? ಆದ್ದರಿಂದ ಅವ್ರೇನು ಹೇಳ್ತಾ ಇದ್ದಾರೆ? ಶಿಲುಬೆ ಹೊತ್ಕೊಂಬನ್ನಿ, ನಿಮ್ಮ ಶಿಲುಬೆ ಹೊತ್ಕೊಂಬನ್ನಿ, ಬೇರೆಯವ್ರ ಶಿಲುಬೆ ಹೊತ್ಕೊಂಬರ್ಬೇಡಿ ಅಂತ ಹೇಳಿದರು. ಏನು ಹೇಳಿದ್ರು? ತನ್ನ ಶಿಲುಬೆಯನ್ನು ಹೊತ್ಕೊಂಬನ್ನಿ, ಅಂದರೆ ನಿಮ್ಮ ಶಿಲುಬೆನ ಹೊತ್ಕೊಂಬನ್ನಿ ಅಂತ ಹೇಳಿದ್ದು ಯೇಸು ಸ್ವಾಮಿ. ಆದರೆ ನಾವೇನು ಮಾಡ್ತಾಯಿದ್ದೀವಿ? ಯಾವಾಗಲೂ ಬೇರೆಯವ್ರ ಶಿಲುಬೆನೇ ಹೊತ್ಕೋತೀವಿ. ನಾವು ಬೇರೆಯವ್ರ ಬಗ್ಗೆನೇ ಚಿಂತೆ, ನಮ್ಮ ಬಗ್ಗೆ ಚಿಂತೆ ಇಲ್ಲ. ಯೇಸು ಸ್ವಾಮಿ ಹಾಗೆ ಹೇಳಿಲ್ಲ, ನೀವು ಬೇರೆಯವ್ರ ಶಿಲುಬೆ ಏನಕ್ಕೆ ಬೇಕು? ಬೇರೆಯವ್ರ ವಿಷಯ ನಿನಗೇನು ಬೇಕು? ಅದು ದೊಡ್ಡ ಭಾರ ಆಗ್ತದೆ ನಿನಗೆ, ಬೇಡ ಬಿಟ್ಬಿಡು ಅದನ್ನು ಬಿಟ್ಬಿಡು. ನಿನ್ನ ಸಮಸ್ಯೆ ಚಿಕ್ಕದಾಗಿದೆ, ಅದನ್ನು ಹೊತ್ಕೋ, ಸುಲಭ ಆಗ್ತದೆ ನಿನ್ನ ಜೀವನ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಾವು ನಿಜವಾಗೂ ಅರ್ಥ ಮಾಡ್ಕೋಬೇಕು. ಹೌದು ಅಲ್ವಾ? ನಾವು ಮಾಡೋದೇ ಹೀಗೆ ಅಲ್ಲ, ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಅವ್ರು ನೋಡು ಹಿಂಗಿದ್ದಾರೆ, ಅಯ್ಯೋ ಅವ್ರಲ್ಲಿ ಹೋಗಿದ್ದಾರ, ಅದು ಅಂದ್ಕೊಂಡು ಏನೋ ಗುಣುಕ್ತಾ ಅಪ್ಪ ಕಾಲನೇ ಹೋಗ್ತಾ ಇದೆ, ನನ್ನ ಬಗ್ಗೆ ನನ್ನ ಚಿಂತೆ ಹೋಗ್ತಾ ಇಲ್ಲ, ನಾನು ಊಟ ಮಾಡ್ತಾಯಿಲ್ಲ, ನಾನು ಸರಿಯಾಗಿ ನೀರು ಕುಡಿತಾ ಇಲ್ಲ, ಅವ್ರ ಬಗ್ಗೆ ಹೊಟ್ಟೋಗ್ತದೆ, ಮಾತಾಡ್ತಾ ಅಯ್ಯೋ ಎಷ್ಟು ಸಮಯ ಆಗೋಯ್ತಲ್ಲ, ಅಯ್ಯೋ ಊಟನೇ ಮಾಡಲಿಲ್ಲ ನಾನು, ಅಯ್ಯೋ ಯಾಕೆ ಬೇಕಪ್ಪ, ಯಾಕೆ ನಿನ್ನ ಆರೋಗ್ಯ ನೀನು ಕಟ್ಸ್ಕೋಬೇಕು? ಎಷ್ಟು ಸಮಯ ಹೇಳ್ತಾರೆ, ಬಿಟ್ಬಿಡಿ ಅವ್ರಿಗೆ, ನಿಮ್ಮದು ನಿಮಗೆ. ಅದರಿಂದ ಅವ್ರದ್ದು ಅವ್ರ ಸಮಸ್ಯೆಗಿಂತ ನಿಮ್ಮ ಸಮಸ್ಯೆ ಇನ್ನೂ ಚಿಕ್ಕದು, ಹಗುರವಾಗಿದೆ, ಕೂತ್ಕೊಂಡ್ಬನ್ನಿ ನಾನು ಹಿಂದ್ಗಡೆ. ನೀವು ಯಾಕೆ ಯೋಚನೆ ಮಾಡ್ತೀರಾ ಬೇರೆಯವ್ರ ಬಗ್ಗೆ? ಸೊ ಎಷ್ಟು ಸಮಯ ಹೇಳಿದ್ದು ಅದನ್ನು ನಾವು ಮಾಡಬೇಕು. ನೀವು ಮಾಡಿ, ಬೇರೆಯವ್ರ ಬಗ್ಗೆ ಏನೇ ಯೋಚನೆ ಮಾಡಬೇಡಿ. ಅವ್ರೇನೇ ಯಾಗಾದಿರಲಿ, ನಾನು ನನ್ನದು ಎನ್ನುವುದನ್ನು ನಾನು ಅರ್ಥ ಮಾಡಿಕೊಂಡು ಜೀವನ ಮಾಡಿದ್ರೆ ನನ್ನ ಜೀವನ ಅಷ್ಟು ಸುಗಮವಾಗಿರ್ತದೆ. ದಿನಂಪ್ರತಿ ಯೇಸುವನ್ನು ಸ್ತುತಿಸ್ಬೋದು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸುವನ್ನು ಹಿಂಬಾಲಿಸುವುದೆಂದರೆ ಆತನ ಹೆಜ್ಜೆಯಲ್ಲಿ, ಆ ಹೆಜ್ಜೆಯ ಗುರುತಲ್ಲಿ ನಾನು ನಡ್ಕೊಂಡು ಹೋಗೋದು. ಹೆಜ್ಜೆಯ ಗುರುತಲ್ಲಿ ನಾನು ನಡ್ಕೊಂಡು ಹೋಗೋದು. ಇದು ಯೇಸುವನ್ನು ನಾನು ಅನುಸರಿಸೋದಂದರೆ ಏನು? ಯೇಸುವಿನ ಹೆಜ್ಜೆಗಳು ಯಾವುದು? ಹೆಂಗೆ ಗುರುತಿಸೋದು ಯೇಸುವಿನ ಹೆಜ್ಜೆಗಳನ್ನ? ಹೆಂಗೆ? ಬೈಬಲ್ ವಾಕ್ಯದಲ್ಲಿ ಯೇಸುವಿನ ಹೆಜ್ಜೆಗಳನ್ನು ಗುರುತಿಸ್ತೀರಾ? ಹೇಳಿ, ಯಾವುದದು ಹೆಜ್ಜೆಗಳು? 10 ಆಜ್ಞೆಗಳು ಯೇಸುವಿನ ಹೆಜ್ಜೆಗಳು. ಇನ್ನೂ ಏನಾದರೂ ಇದೆಯಾ? ಯೇಸುವಿನ ಹೆಜ್ಜೆಗಳು
ಯಾವಾಗಲೂ ನಮ್ಮ ಮನಸ್ಸಿನಲ್ಲೇ ಇರ್ತದೆ, ಅಳ್ಸೋಕ್ಕೆ ಆಗಲ್ಲ. ಅದನ್ನು ಪ್ರೀತಿಸೋದು, ನಾನು ನನ್ನನ್ನು ಪ್ರೀತಿಸ್ಕೊಳ್ಳೋ ಹಾಗೆ ಪಾಲನ್ನು ಪ್ರೀತಿಸೋದು, ಇದು ಯೇಸು ಸ್ವಾಮಿ ಹೆಜ್ಜೆಗಳು. ಕೇಳಿ ಹೇಳ್ತೀನಿ, ಯೇಸು ಸ್ವಾಮಿ ಹೆಜ್ಜೆಗಳು ತುಂಬ ಕಷ್ಟ. ನೀವು ಹೆಜ್ಜೆ ಇಡೋಕ್ಕೆ ಯೋಚನೆ ಮಾಡಿ ನೋಡ್ತೀರಾ, ಅಯ್ಯೋ ಇಡೋದಾ ಬೇಡವಾ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತೀರಾ. ಯೇಸು ಸ್ವಾಮಿ ಹೆಜ್ಜೆಗಳು, ಮೊದಲನೇ ಹೆಜ್ಜೆ, ಯೇಸು ನಮ್ಮೆಲ್ಲರನ್ನ ಕ್ಷಮಿಸಿದರು. ಯೇಸು ನಮ್ಮೆಲ್ಲರನ್ನ ಕ್ಷಮಿಸಿದರು. ಯೇಸುವಿನ ಹೆಜ್ಜೆ, ಕ್ಷಮೆಯ ಹೆಜ್ಜೆ. ಇಡ್ತೀರಾ ಕಾಲು? ಕ್ಷಮೆಯ ಹೆಜ್ಜೆ ಮೇಲೆ ಕಾಲಿಡ್ತೀರಾ? ಯೇಸುವಿನ ಹೆಜ್ಜೆ, ಮೊದಲೇ ಹೆಜ್ಜೆ ಕ್ಷಮೆ. ಎಷ್ಟು ಮಂದಿ ನಾವು ಕ್ಷಮಿಸ್ಲಿಕ್ಕೆ ಸಿದ್ಧರಾಗಿರ್ತೀವಿ ಇತರನ್ನ? ಯೋಚನೆ ಮಾಡಿ ನೋಡೋಣ. ಅಷ್ಟು ಸುಲಭ ಅಲ್ಲ. ನಾವು ಹೇಳ್ಬೋದು, ಆಯಿತು ಅಂತ ಹೇಳ್ಬಿಟ್ಟು, ಇಲ್ಲಿ ಕೋರಿತಾ ಇರ್ತದೆ ಯಾವಾಗಲೂ. ಬಾಯಿಂದ ನುಡಿಬೋದು, ಇಲ್ಲಿಂದ ಕಷ್ಟ, ತುಂಬ ಕಷ್ಟ. ಆದ್ದರಿಂದ ಯೇಸುವಿನ ಹೆಜ್ಜೆಯಲ್ಲಿ ಇಡೋದಾದರೆ ನೀವು ಯೇಸುವನ್ನು ಹಿಂಬಾಲಿಸ್ತೀರ. ಯೇಸುವಿನ ನಾಮದಲ್ಲಿ ನೀವು ಕ್ಷಮಿಸಬೇಕು. ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ನಿನ್ನನ್ನು ಕ್ಷಮಿಸಿರುವಾಗ ನೀನೇನು? ಹೌದಲ್ವಾ? ಯೇಸು ಸ್ವಾಮಿ, ನಾನು ಮಾಡಿದ ಪಾಪ ಎಲ್ಲ ಕ್ಷಮಿಸಿದ್ದಾರೆ, ನಾನೇ ಕ್ಷಮಿಸಬಾರ್ದು? ನಾನು ಬಿಡುಗಡೆ ಹೊಂದಬಾರ್ದು ಈ ಬಂಧನದಿಂದ? ಕ್ಷಮೆ ಇಲ್ಲದೆ ಹೋದರೆ ಶಾಂತಿ ಇರೋದಿಲ್ಲ, ಸಮಾಧಾನ ಇರೋದಿಲ್ಲ, ರೋಗಗಳು ಬರ್ತದೆ. ಯಾಕೆ? ಇಲ್ಲಿ ಕುದೀತಾ ಇರ್ತದೆ ಒಳಗಡೆ. ಅದು ನೋಡಿದ ತಕ್ಷಣ, ಯಾರಾದರೂ ನೋಡಿದ ತಕ್ಷಣ ಯಾಕೆ ಬಂದು ಗೊತ್ತಿಲ್ಲ, ನನ್ನ ಮುಂದಡೆ ಕುದೀತದೆ ಅಂತ ಹೇಳ್ತಾರೆ. ಬಿ ಪಿ ಎಲ್ಲ ಹೊರಟೋಗ್ತದೆ ಮೇಲಕ್ಕೆ. ಯಾಕೆ ಬೇಕು ಆ ಕಷ್ಟ? ಬೇಡ, ಕ್ಷಮಿಸ್ಬಿಡು, ಹೋಗಲಿ, ದೇವರ ಹೆಸರು ನೀನು ಕ್ಷಮಿಸ್ತಾ ಇದ್ದೀನಿ, ಹೋಗು ಅಂತ ಹೇಳಿದ ತಕ್ಷಣ ನನ್ನಲ್ಲಿ ಶಾಂತಿ, ಸಮಾಧಾನ ಅಲ್ಲಿ ಬರ್ತದೆ. ಆ ಶಾಂತಿ ಸಮಾಧಾನದಿಂದ ನನಗೆ ಒಳ್ಳೆಯ ಆರೋಗ್ಯ ಸಿಗ್ತದೆ. ಇದು ಯೇಸು ಸ್ವಾಮಿ ನಮಗೆ ಹೇಳಿದ್ದು. ಒಂದು, ಯೇಸು ಸ್ವಾಮಿ ಕ್ಷಮಿಸಿದರು, ಯೇಸು ಸ್ವಾಮಿ ಸೇವೆ ಮಾಡಿದರು, ಯೇಸು ಸ್ವಾಮಿ ವಿನಯದಿಂದ ಬದುಕಿದರು, ಮತ್ತು ಯೇಸು ಸ್ವಾಮಿ ತಂದೆಯ ಚಿತ್ತವನ್ನು ನೆರವೇರಿಸಿದರು. ಅದೇ ರೀತಿಯಾಗಿ ಕ್ರಿಸ್ತನನ್ನು ಅನುಸರಿಸುವಾದ ನಾವು, ಯೇಸುವನ್ನು ಹಿಂಬಾಲಿಸುವಂತಹ ನಾವು, ಯೇಸುವಿನ ಕುರಿಗಳಾಗಿರುವಂತಹ ನಾವು ಸಹ ಅದೇ ಮಾರ್ಗವನ್ನು ನಾವು ಅನುಸರಿಸಬೇಕು. ಇದೇ ಮಾರ್ಗವನ್ನು ಅನುಸರಿಸಬೇಕು. ನಾವು ಸಹ ಶ್ರಮಿಸಬೇಕು, ನಾವು ಸಹ ಸೇವೆ ಮಾಡಬೇಕು ಬೇರೆಯವರಿಗೆ, ನಾವು ಸಹ ವಿನಯದಿಂದ ದೇವರಿಗೆ ವಿಧೇಯರಾಗಿ ದೇವರಿಗೆ ಭಯಪಟ್ಟು ಜೀವಿಸಬೇಕು. ಅದೇ ರೀತಿಯಾಗಿ ನಾವು ಸಹ ದೇವರ ಚಿತ್ತಕ್ಕೆ ಮಣಿದು ನಾವು ಜೀವಿಸಬೇಕು. ಹೀಗೆ ಮಾಡಿದ್ರೆ ನಾವೆಲ್ಲರೂ ಯೇಸು ಸ್ವಾಮಿಯ ಕುರಿಗಳು, ಯೇಸು ಸ್ವಾಮಿಯ ಹಿಂಬಾಲಕರು ಆಗ್ತೀವಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಎಲ್ಲರೂ ಮಾಡ್ತೀರಾ? ಎಷ್ಟು ಮಂದಿ ಮಾಡ್ತೀನಿ ಅಂತೀರ? ಕೈ ಎತ್ತಿ. ಆಯ್ತು, ಸಾಧ್ಯವಾದಷ್ಟು ನಾನು ಎಷ್ಟು ಸಾಧ್ಯ ಮಾಡ್ತೀನಿ ಸ್ವಾಮಿ ಅಂತೇಳಿ, ಯೇಸು ಸ್ವಾಮಿಗೋಸ್ಕರ ತ್ಯಾಗ ಮಾಡ್ತೀನಿ ಅನ್ನೋರು ಕೈ ಎತ್ತಿ. ಎಷ್ಟು ಮಂದಿ ತ್ಯಾಗ ಮಾಡ್ತೀರಾ? ಕಷ್ಟ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಕಷ್ಟ ಇಲ್ಲ. ಯೇಸು ಸ್ವಾಮಿಯಲ್ಲಿ ನಿಮಗೆ ನಿಜವಾದ ವಿಶ್ವಾಸ ಇದ್ದರೆ ಕಷ್ಟ ಇಲ್ಲ. ನಿಜವಾಗಲೂ ಹೇಳ್ತಾ ಇದ್ದೀನಿ, ಇಲ್ಲ, ನಿಜ, ಅದ್ಭುತಗಳಾಗುತ್ತದೆ ನಿಮ್ಮ ಜೀವನದಲ್ಲಿ. ಅದ್ಭುತ ಆಗೇ ಆಗ್ತದೆ, ಆಗದೇ ಇರೋದಿಲ್ಲ. ಪ್ರಿಯರೇ, ನಾನು ಹೇಳ್ತಾ ಇದ್ದೀನಿ, ಆಗದೇ ಇರೋದಿಲ್ಲ. ನನ್ನ ವೈಯಕ್ತಿಕ ಜೀವನದಲ್ಲಿ ನನಗೆ ಎಷ್ಟೋ ಮಂದಿ ಮೋಸ ಮಾಡಿದ್ದಾರೆ, ಆಯಿತಾ? ದೊಡ್ಡದಾಗೇನೆ ಚೆನ್ನಾಗಿರೋರೆ, ಗೊತ್ತಿರೋರೆ, ಸಂಬಂಧಿಕರೇ. ಇವತ್ತು ನನಗೇನು ಅನಿಸಲ್ಲ, ಏಕೆ? ನಾನು ಕ್ಷಮೆ ಕೊಟ್ಬಿಟ್ಟಿದ್ದೀನಿ. ಅದರಿಂದ ನನಗೇನು ಅನಿಸಲ್ಲ, ನಾನು ಚೆನ್ನಾಗಿದ್ದೀನಿ, ಆರೋಗ್ಯವಂತನಾಗಿದ್ದೀನಿ. ಇಲ್ಲಿವರೆಗೂ ಏನೂ ಇಲ್ಲ, ದೇವರು ಆರೋಗ್ಯ ಕೊಟ್ಟಿದ್ದೀನಿ. ಆರೋಗ್ಯವಂತರಾಗಿ ಬಾಳಬೇಕಾದ್ರೆ ಯೇಸು ಸ್ವಾಮಿಯ ಕ್ಷಮೆಯನ್ನು ಕೊಡಲಿಕ್ಕೆ ಮುಂದಾಗಬೇಕು. ಯೇಸು ಸ್ವಾಮಿಯಂತೆ ತಲೆ ಬಗ್ಗೆ ಜೀವನ ಮಾಡಲಿಕ್ಕೆ ಮುಂದೆ, ದೇವರೇ ಎಲ್ಲ ನಿಂದೆ, ನಂದೇನೂ ಇಲ್ಲ ಅಂತ ಹೇಳುವಾಗ ದೇವರೆಲ್ಲವನ್ನು ಕೊಡ್ತಾರೆ. ಆ ಶಕ್ತಿ ನಮ್ಗೆ ಕೊಡ್ತಾರೆ, ಕೊಡದೇ ಇರೋದಿಲ್ಲ. ಯೇಸು ಸ್ವಾಮಿಯಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿಯ ಕುರಿಗಳಾದ ನೀವು ಯಾರು ಹೇಳಬಾರ್ದು ನನಗೆ ಇದು ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು. ಏಕೆ? ಧೈರ್ಯದಿಂದ ಹೇಳಬೇಕು, ನನಗೆ ಸಾಧ್ಯ. ಯೇಸು ಸ್ವಾಮಿ ಹೇಳಿದ್ರು, ನೀವು ಲೋಕದಲ್ಲಿ ಎಲ್ಲ ಎದುರಿಸಬೇಕಾಗ್ತದೆ, ಭಯಪಡಬೇಡಿ, ಭಯಭ್ರಾಂತರಾಗಬೇಡಿ, ನಾನು ಇದ್ದೀನಿ, ನಾನು ಲೋಕವನ್ನು ಜಯಿಸಿದ್ದೀನಿ,
ಆದ್ದರಿಂದ ನೀವು ಜಯಿಸ್ತೀರಾ ಲೋಕವನ್ನಂತ ಭರವಸೆ ಕೊಟ್ಟಿದ್ದಾರೆ. ಆದುದರಿಂದ ಪ್ರೀತಿಯ ಸೋದರರೇ, ನಾವು ಆ ಯೇಸುವನ್ನು ಹಿಂಬಾಲಿಸೋರಾಗಬೇಕಾದ್ರೆ ಇದೆಲ್ಲವನ್ನು ನಾವು ಮಾಡಲೇಬೇಕಾಗ್ತದೆ. ಯೇಸುವನ್ನು ಹಿಂಬಾಲಿಸೋರು ನಾವಾದರೆ ನಾವು ಶಿಲುಬೆಯನ್ನು ಹೊರೋರು ಆಗಬೇಕು, ಶಿಲುಬೆಯನ್ನು ಸ್ವೀಕರಿಸೋರು ಆಗಬೇಕು. ನಾನು ಆಗಲೇ ಹೇಳಿದೆ, ನಾನು ಶಿಲುಬೆ ಅಂದರೆ ಕೇವಲ ದುಃಖ ಅಲ್ಲ. ನೋಡಿ, ನಮ್ಮ ಮನೆಗಳಲ್ಲಿ ಶಿಲುಬೆ ಹಾಕೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀರಾ. ನಾನು ಎಷ್ಟೋ ಮನೆಗಳಲ್ಲಿ ಸಂದರ್ಶನ ಮಾಡಿದ್ದೀನಿ. ಮಾತೆ ಮರಿಯವ್ರ ಫೋಟೋ ದೊಡ್ಡದಾಗಿರ್ತದೆ, ಅಂಥವಣ್ಣಿರೋ ಫೋಟೋ ದೊಡ್ಡದಾಗಿರ್ತದೆ, ಯೇಸು ಫೋಟೋನೇ ಇರೋದಿಲ್ಲ. ಅರೇ, ಮಾತೆ ಮರಿಯವರು, ಯೇಸು ಅಂಥವಣ್ಣಿಯವರು ಎಲ್ಲ ಯೇಸು ಸ್ವಾಮಿಯಿಂದಲೇ ಅಷ್ಟು ದೊಡ್ಡ ವ್ಯಕ್ತಿಗಳು ಹಾಕಿರೋದು. ಯೇಸು ಸ್ವಾಮಿ ಇಲ್ಲದೆ ಅವರಿಲ್ಲ. ಆದುದರಿಂದ ಅನೇಕ ಸರಿ ಕೇಳಿದೆ, ಒಂದು ಮನೆಯಲ್ಲಿ ಯಾಕೆ ಒಂದು ಶಿಲುಬೆ ಹಾಕಿಲ್ಲ? ಅಯ್ಯೋ, ಶಿಲುಬೆ ಹಾಕಿದ್ರೆ ಕಷ್ಟಗಳೇ ಬರ್ತದೆ ಸ್ವಾಮಿ ಅಂತ ಹೇಳಿದ್ರು. ಇಲ್ಲ, ಶಿಲುಬೆ ರಕ್ಷಣೆಯ ಚಿಹ್ನೆ. ಶಿಲುಬೆ ಹಾಕಿದ್ರೆ ನಿಮ್ಮ ಕುಟುಂಬಕ್ಕೆ ರಕ್ಷಣೆ ಇರ್ತದೆ, ನಿಮ್ಮ ಜೀವನಕ್ಕೆ ರಕ್ಷಣೆ ಇರ್ತದೆ. ಯೇಸು ಸ್ವಾಮಿ ನಮಗೆ ರಕ್ಷಣೆ ತಂದಿದ್ದೇ ಈ ಶಿಲುಬೆಯಿಂದ. ಆದ್ದರಿಂದ ಇದನ್ನೇ ಬೇಡ ಅಂತ ಹೇಳಿಬಿಟ್ರೆ ಇನ್ನು ರಕ್ಷಣೆ ಇಲ್ಲಿದೆ, ಇಲ್ಲಿ ಸಿಗ್ತದೆ ನಿಮ್ಗೆ ರಕ್ಷಣೆ. ಆದ್ದರಿಂದ ಮನೆಗಳಿಗೆ ಹೋಗಿ ಇವಾಗ ನಿಮ್ಮ ಮನೆಗಳಲ್ಲಿ ಮೊದಲನೇದಾಗಿ ಶಿಲುಬೆಗಳು ಹಾಕಿ. ಅಂಥವನ್ನೇರು ಪಟ್ಟ ಇರಲಿ, ಅದು ಬೇಡ ಅಂತ ಹೇಳೋದಿಲ್ಲ. ಅವರಿಗೆ ನೀವು ಸನ್ಮಾನ ಮಾಡಬೇಕು, ಮಾತೆ ಮರಿಯವ್ರಿಗೆ ಸನ್ಮಾನ ಮಾಡಿ. ಆದರೆ ಯೇಸುವನ್ನು ಮಾತ್ರ ಆರಾಧಿಸಿ. ಯೇಸು ಮಾತ್ರ ನಮ್ಮ ರಕ್ಷಕರು, ಯೇಸು ಮಾತ್ರ ನಮ್ಮ ದೇವರು, ಯೇಸು ಮಾತ್ರ ನಮ್ಮ ಒಡೆಯರು, ಯೇಸುವೇ ನಮ್ಮ ರಕ್ಷಕರು. ಅವರಿಗೆ ನಮ್ಮ ಎಲ್ಲ ಆರಾಧನೆ ಸಲ್ಲಬೇಕು. ಆದ್ದರಿಂದ ಯೇಸು ಕ್ರಿಸ್ತನ ಹಿಂಬಾಲಿಸೋರಾದರೆ ನಾವು ಕ್ರಿಸ್ತನನ್ನು ಸಂತೋಷದಿಂದ ಹಿಂಬಾಲಿಸೋರು ಆಗಬೇಕು, ಶಿಲುಬೆಯನ್ನು ಸ್ವೀಕರಿಸೋರು ಆಗಬೇಕು. ಯೇಸು ಕ್ರಿಸ್ತನ ಹಿಂಬಾಲಿಸೋರಾದರೆ ಯೇಸುವಿನ ಸ್ವರಕ್ಕೆ ವಿಧೇಯರಾಗಿ ನಡೆಯೋರು ಆಗಿರಬೇಕು. ಯೇಸುವಿನ ಸ್ವರವನ್ನು ನಾವು ಆಲಿಸೋರಾಗಬೇಕು, ಅದಕ್ಕೆ ವಿಧೇಯರಾಗಿ ನಡೆದುಕೊಳ್ಳೋರು ಆಗಬೇಕು. ಕಡೆಯದಾಗಿ ಯೇಸುವನ್ನು ಹಿಂಬಾಲಿಸೋರಾದರೆ ನಾವು ಪ್ರೀತಿಯ ಸಂಬಂಧದಲ್ಲಿ ನೆಲೆಗೊಳ್ಳಬೇಕು. ಪ್ರೀತಿಯ ಸಂಬಂಧದಲ್ಲಿ ನೆಲೆಗೊಳ್ಳಬೇಕು. ಯೇಸು ಸ್ವಾಮಿ ಯೋಹಾನ ಶುಭ ಸಂದೇಶ 14:23 ಹೇಳ್ತಾರೆ, ನನ್ನನ್ನು ಪ್ರೀತಿಸುವವನು ನನ್ನ ಮಾತನ್ನು ಕೈಗೊಂಡು ನಡೆಯುವನು. ನನ್ನನ್ನು ಪ್ರೀತಿಸುವವನು ನನ್ನ ಮಾತನ್ನು ಕೈಗೊಂಡು ನಡೆಯುವನು. ಅವನನ್ನು ನನ್ನ ಪಿತನೂ ಪ್ರೀತಿಸುವರು ಮತ್ತು ನಾವಿಬ್ಬರು ಅವನ ಬಳಿ ಬಂದು ಅವನಲ್ಲಿ ನೆಲೆಸುವೆವು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆದುದರಿಂದ ಪ್ರೀತಿಯ ಸಹೋದರ ಸಹೋದರಿ, ನಿಜವಾಗಿ ನಾವು ಯೇಸು ಕ್ರಿಸ್ತನ ಹಿಂಬಾಲಿಸೋದಾದರೆ ಭಯದಿಂದ ಹಿಂಬಾಲಿಸಬೇಡಿ, ಭಯ ಪಡಬೇಡಿ. ಅಯ್ಯೋ, ಯೇಸು ಸ್ವಾಮಿ ಶಿಕ್ಷೆ ಮಾಡ್ತಾರೆ, ಆದ್ದರಿಂದ ನಾನು ಇದು ಮಾಡಬೇಕು, ಅದು ಮಾಡಬೇಕು, ಬೇಡ, ಭಯ ಬೇಡ. ಪ್ರೀತಿಯಿಂದ ಯೇಸು ಸ್ವಾಮಿಯನ್ನು ನೀವು ಹಿಂಬಾಲಿಸಲು ಮುಂದಾಗಿ. ಪ್ರೀತಿಯಿಂದ ಯೇಸು ಸ್ವಾಮಿಯ ಕೈ ಹಿಡಿದುಕೊಂಡು ನಡಿಲಿಕ್ಕೆ ಮುಂದಾಗಿ. ಯಾವ ರೀತಿಯಾಗಿ ಒಂದು ಮಗು ತನ್ನ ತಂದೆಯ ಕೈಯನ್ನು ಪ್ರೀತಿಯಿಂದ ಹಿಡ್ಕೊಂಡು ತಂದೆಯ ಜೊತೆ ನಡೀತದೋ ಅದೇ ರೀತಿಯಾಗಿ ನೀವು ಸಹ ಪ್ರೀತಿಯಿಂದ ಆ ಯೇಸುವಿನ ಕೈಯನ್ನು ಹಿಡಿದು ಆತನ ಜೊತೆ ನಿಮ್ಮ ಜೀವನದಲ್ಲಿ ನೀವು ಪ್ರಯಾಣಿಸಲು ಮುಂದಾದರೆ ನಿಜವಾಗಿಯೂ ನಿತ್ಯ ಜೀವದ ಬಾಗಿಲು ನಿಮಗೂ ತೆರೀತದೆ. ಏಕೆಂತ ಹೇಳಿದರೆ ಯೇಸು ಸ್ವಾಮಿಯೇ ನಿಜವಾದ ಮಾರ್ಗ, ನಿತ್ಯ ಜೀವನ ಪಡೆದುಕೊಳ್ಳುವಂತಹ ಮಾರ್ಗ ಯೇಸು ಸ್ವಾಮಿಯೇ ಆಗಿದ್ದಾರೆ. ಆದುದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ನಾವೆಲ್ಲರೂ ಈ ವಾಕ್ಯಗಳನ್ನು ಆಲಿಸಿದ್ದೇವೆ. ಸಂತ ಅಗಸ್ತಿನರು ಈ ರೀತಿಯಾಗಿ ನುಡಿತಾರೆ, ಕ್ರಿಸ್ತನನ್ನು ಹಿಂಬಾಲಿಸುವುದು, ಕ್ರಿಸ್ತನನ್ನು ಹಿಂಬಾಲಿಸುವುದು ಎಂದರೆ ಆತನನ್ನು ದೂರದಿಂದ ಮೆಚ್ಚುವುದಲ್ಲ, ದೂರದಿಂದ ಮೆಚ್ಚುವುದಲ್ಲ, ಆತನ ಜೀವನವನ್ನು ನಮ್ಮ ಜೀವನದಲ್ಲಿ ಪ್ರತಿಬಿಂಬಿಸುವುದು ಅಂತ ಹೇಳಿದ್ರೆ. ನಾವು ದೂರದಿಂದ ಮೆಚ್ಚೋದು ಏನಂತ ಹೇಳಿದ್ರೆ, ಓ ಯೇಸು ಸ್ವಾಮಿ ರಕ್ಷಕರು, ಯೇಸು ಸ್ವಾಮಿ ಹಿಂಗಾದರು, ಯೇಸು ಸ್ವಾಮಿ ಹಂಗಾದರು ಅಂತ ನಾವು ತಿಳ್ಕೊಳ್ತೀವಿ ಅಷ್ಟೇ. ಆದರೆ ಹೃದಯದಿಂದ ವಿಶ್ವಾಸಿಸಿದಾಗ ಮಾತ್ರ ನಾವು ಹತ್ತಿರದಿಂದ ಅವರನ್ನು ಪ್ರತಿಬಿಂಬಿಸೋರು ಆಗ್ತೇವೆ. ಸಂತ ಗ್ರೆಗೋರಿಯರು ಇವರು ಹೇಳ್ತಾರೆ, ಕುರುಬನ ಹಿಂದೆ ನಡೆಯುವ ಕುರಿ ಸುರಕ್ಷಿತವಾಗಿರುತ್ತದೆ, ಕ್ರಿಸ್ತನ ಹಿಂದೆ ನಡೆಯುವ ಶಿಷ್ಯನು ರಕ್ಷಣೆಯನ್ನು ಹೊಂದುತ್ತಾನೆ. ಕ್ರಿಸ್ತನ ಹಿಂದೆ ನಾವು ನಡೆಯುವವರಾದರೆ ನಿಜವಾಗಿ ರಕ್ಷಣೆಯಲ್ಲಿ ನಾವು ಪಾಲ್ಗೊಳ್ತೀವಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಒಂದು ಪ್ರಶ್ನೆ, ಈ 3 ಪ್ರಶ್ನೆಗಳು ನಿಮಗಾಗ್ತದೆ. ಈ 3 ಪ್ರಶ್ನೆಗಳನ್ನು ನೀವು ಧ್ಯಾನಿಸುವವರಾಗಿ, ನಾವು ಯೇಸುವನ್ನು ಕೇವಲ ಆರಾಧಿಸ್ತೇವೆಯೋ ಅಥವಾ ನಿಜವಾಗಿ ಹಿಂಬಾಲಿಸ್ತೇವೆಯೋ? ಉತ್ತರ ಕೊಡಿ.
ನೀವು ಕೇವಲ ಆರಾಧಿಸ್ತೀರಾ ಇಲ್ಲ ಹಿಂಬಾಲಿಸ್ತೀರಾ? ಹಿಂಬಾಲಿಸ್ತೇವೆ. ಅಂದರೆ ಹಿಂಬಾಲಿಸೋದ್ರ ಜೊತೆ ಆರಾಧನೆಯೂ ಸಹ ಇರ್ತದೆ. ಎರಡನೇದಾಗಿ, ನಮ್ಮ ಜೀವನದ ನಿರ್ಧಾರಗಳಲ್ಲಿ ಕ್ರಿಸ್ತನ ಚಿತ್ತಕ್ಕೆ ಮೊದಲ ಸ್ಥಾನ ನೀಡ್ತೀರಾ? ನೀವು ಸರೆಂಡರ್ ಮಾಡ್ತೀರಾ ಯೇಸು ಸ್ವಾಮಿಗೆ? ಸ್ವಾಮಿ, ಇವಾಗ ಏನೋ ಯೋಚನೆ ಮಾಡ್ತಾ ಇದ್ದೀರಾ ನೋಡಿ, ಇದು ಕಲ್ತ್ಕೊಳ್ಳಿ, ನಿಜವಾಗ್ಲೂ ನಿಮ್ಗೆ ಗೊತ್ತಾಗ್ತದೆ ಇದು ದೇವ್ರ ಚಿತ್ತನ ಇಲ್ವಾ ಅಂತ ಹೇಳ್ಬಿಟ್ಟು. ಮನೆ ಕಟ್ಟಬೇಕಲ್ವಾ, ಸ್ವಲ್ಪ ಹೊತ್ತು ಕೂತ್ಕೊಂಡು ಪ್ರಾರ್ಥನೆ ಮಾಡಿ ಹೇಳಿ, ಸ್ವಾಮಿ ಇದು ನಿಮ್ಮ ಚಿತ್ತಕ್ಕೆ ಒಪ್ಪಿಸ್ತಾ ಇದ್ದೀನಿ. ನಿಮ್ಮ ಚಿತ್ತ ಆದರೆ ಎಲ್ಲ ಸುಗಮವಾಗಿ ನಡೀಲಿ, ನಿಮ್ಮ ಚಿತ್ತ ಇಲ್ಲೇ ಹೋದರೆ ಅದು ಸುಗಮವಾಗಿ ನಡೆಯೋದಿಲ್ಲ, ಕಷ್ಟಪಡ್ತೀರಾ, ಅರ್ಧದಲ್ಲಿ ನಿಂತೋಗ್ತದೆ, ಸಾಲ ಮಾಡಬೇಕಾಗ್ತದೆ, ಎಲ್ಲ ಮಾಡಬೇಕಾಗ್ತದೆ. ಫಸ್ಟ್ ಯು ಶುಡ್ ನೋ ದ ವಿಲ್ ಆಫ್ ಗಾಡ್ ಫಾರ್ ಎವ್ರಿ ಆ್ಯಕ್ಷನ್ ಆಫ್ ಯೋರ್ಸ್. ಯಾವುದೇ ಆಗಲಿ, ನೀವು ಸಂಬಂಧಗಳು ನೋಡ್ತೀರಾ, ಫಸ್ಟು ಕೂತು ಪ್ರಾರ್ಥನೆ ಮಾಡಿ, ಸ್ವಾಮಿ ನಿಮ್ಮ ಚಿತ್ತ ಆದರೆ ಈ ಸಂಬಂಧ ಕೈಗೂಡಲಿ, ನಿಮ್ಮ ಚಿತ್ತ ಅಲ್ಲದೆ ಹೋದರೆ ಈ ಸಂಬಂಧ ಕೂಡೋದು ಬೇಡ. ಅದು ದೇವ್ರ ಚಿತ್ತ ಆದರೆ ಕೂಡೇ ಕೊಡ್ತದೆ, ದೇವ್ರ ಚಿತ್ತ ಆದರೆ ಕಡೆಗೂ ಬಂದು ಸಹ ಅದು ಕಡ್ದೋಗ್ತದೆ. ಯಾಕೆಂದರೆ ಅದು ದೇವರ ಚಿತ್ತದಲ್ಲಿ ಇರುವುದಿಲ್ಲ. ಆದ್ದರಿಂದ ಇದನ್ನು ನಾವು ನಿಜವಾಗಿಯೂ ನಾವು ಅನುಸರಿಸೋದು ನಮ್ಮ ಒಂದು ಕರ್ತವ್ಯ ಇದೆ. ಮೂರನೇದಾಗಿ, ಕಷ್ಟದ ಸಮಯದಲ್ಲಿಯೂ ನಾವು ಆತನ ಹೆಜ್ಜೆ ಗುರುತುಗಳಲ್ಲಿ ನಡೀತೀರಾ? ಕಷ್ಟದ ಸಮಯದಲ್ಲೂ ನನಗೆ ಯೇಸುನೇ ರಕ್ಷಣೆ ಅಂದ್ಬಿಟ್ಟು ನೀವು ಮುಂದೆ ನಡೀತೀರಾ? ಮುಂದೆ ನಡೆಯೋರಾದರೆ ನೀವೆಲ್ಲರೂ ಭಾಗ್ಯವಂತರು. ಒಬ್ಬ ಜೋರಾಗಿ ಚಪ್ಪಾಳೆ ಜೋರಾಗಿ ತಟ್ಟಬೇಕು. ಯೇಸುವಿಗೆ ಸ್ತೋತ್ರ, ಯೇಸುವಿಗೆ ವಂದನೆ, ಯೇಸುವಿಗೆ ಆರಾಧನೆ, ಸ್ತುತಿ, ವಂದನೆ, ಆರಾಧನೆ, ಸ್ತುತಿ. ಎಲ್ಲರೂ ಎದ್ದು ನಿಂತುಕೊಳ್ಳೋಣ. ಈಗ ಈ ಸಮಯದಲ್ಲಿ ಯೇಸು ಸ್ವಾಮಿ ನುಡಿತಾರೆ, ನನ್ನನ್ನು ಹಿಂಬಾಲಿಸುವನು ಕತ್ತಲಲ್ಲಿ ನಡೆಯುವುದಿಲ್ಲ, ಜೀವದ ಬೆಳಕು ಅವನಲ್ಲಿ ಇರುತ್ತದೆ ಅಂತ ಹೇಳಿ ನುಡಿತಾ ಇದ್ದಾರೆ. ಯೇಸು ಸ್ವಾಮಿ ಯೋಹಾನ ಶುಭ ಸಂದೇಶದಲ್ಲಿ ನುಡಿತಾರೆ, ನನ್ನನ್ನು ಹಿಂಬಾಲಿಸುವನು ಕತ್ತಲಲ್ಲಿ ನಡೆಯುವುದಿಲ್ಲ, ಜೀವದ ಬೆಳಕು ಅವನಲ್ಲಿ ಇರ್ತದೆ. ಜೀವದ ಬೆಳಕು ಬೇಕಾ ನಿಮಗೆ? ಬೇಕಾ? ಯೇಸುವನ್ನ ಹಿಂಬಾಲಿಸಿ. ಯೇಸುವನ್ನು ಹಿಂಬಾಲಿಸಿದರೆ ಜೀವದ ಬೆಳಕು ನಿಮ್ಮಲ್ಲಿರ್ತದೆ. ಎಲ್ಲರೂ ಕೈ ಜೋಡಿಸೋಣ, ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳೋಣ. ಚಿಕ್ಕ ಪ್ರಾರ್ಥನೆ, ಯೇಸುವಿಗೆ ಸಮರ್ಪಣೆ ಮಾಡಿಕೊಡೋಣ. ಪ್ರಭು ಯೇಸುವೆ, ನಿಮ್ಮನ್ನು ಹಿಂಬಾಲಿಸುವ ನಿಷ್ಠಾವಂತ ಕುರಿಯಾಗಲು ನನ್ನ ಸ್ವಂತ ಇಚ್ಛೆಗಿಂತ ನಿಮ್ಮ ಚಿತ್ತವನ್ನು ಆಯ್ಕೆ ಮಾಡಲು ಮತ್ತು ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ನಿನ್ನೊಂದಿಗೆ ನಡೆಯಲು ನನಗೆ ದಯಪಾಲಿಸು. ಕರಗಳೆತ್ತಿ ಸ್ತುತಿಸೋಣ. ಹಾಲೆಲೂಯಾ, 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 ಹಾಲೆಲೂಯಾ. ಹಾಲೆ ಓಲಾ ಬಾ ಸಿ ಲೋಗಳ ಸಲೀಗ. ಹಾಲೆಲೂಯಾ. ಸ್ತೋತ್ರ. ವಂದನೆ. ಪ್ರಭುವೇ. ಆರಾಧನೆ. ಸ್ತುತಿ. ಯೇಸುವೆ. ಸ್ತುತಿ ಸ್ವಾಮಿ. ವಂದನೆ ಸ್ವಾಮಿ. ಈ ವಾಕ್ಯಗಳನ್ನು ನೀವು ಕೊಟ್ಟಿದ್ದಕ್ಕೋಸ್ಕರ ವಂದನೆ ಸ್ವಾಮಿ. ಅಪ್ಪ ಯೇಸುವೆ, ನಿಮ್ಮ ಕುರಿಗಳು ನಾವು ಸ್ವಾಮಿ, ನಿಮ್ಮ ಸ್ವರವನ್ನು ಆಲಿಸುವವರು ಸ್ವಾಮಿ, ನಿಮ್ಮನ್ನು ಹಿಂಬಾಲಿಸುವರು ಸ್ವಾಮಿ, ನೀವು ನಮ್ಮನ್ನು ಅರಿತಿರುವರು ಸ್ವಾಮಿ. ಆದುದರಿಂದ ನಮ್ಮ ಅಂತರಂಗದನ್ನು ಪರಿಶೋಧಿಸುವ ದೇವರು ನೀವಾಗಿದ್ದೀರಿ ಸ್ವಾಮಿ. ಗೋ ಸ್ವಾಮಿ, ಈ ಸಮಯದಲ್ಲಿ ನಮ್ಮನ್ನೇ ನಿಮಗೆ ಸಮರ್ಪಣೆ ಮಾಡಿಕೊಡ್ತಿದ್ದೇವೆ ಸ್ವಾಮಿ. ಯೇಸುವೆ, ನೀವು ನಮ್ಮನ್ನು ಆರಿಸಿಕೊಂಡಿದ್ದೀರಿ ಸ್ವಾಮಿ, ನಿಮ್ಮ ಕುರಿಗಳನ್ನಾಗಿ ಆರಿಸಿಕೊಂಡಿದ್ದೀರಿ ಸ್ವಾಮಿ, ನಿಮ್ಮ ಪ್ರೀತಿಯಲ್ಲಿ ನಮ್ಮನ್ನು ನೆಲೆಗೊಳಿಸಿದ್ದೀರಿ ಸ್ವಾಮಿ. ಯೇಸುವೆ, ಈಗ ಈ ಸಮಯದಲ್ಲಿ ನಿಮ್ಮನ್ನು ಸಮರ್ಪಣೆ ಮಾಡಿಕೊಡ್ತಿದ್ದೇವೆ ಸ್ವಾಮಿ. ನಮ್ಮ ಮೇಲೆ ನಿಮ್ಮ ಕರುಣೆ ಹರಿದು ಬರಲಿ ಸ್ವಾಮಿ, ನಿಮ್ಮ ದಯೆ ಹರಿದು ಬರಲಿ ಸ್ವಾಮಿ, ನಿಮ್ಮ ರಕ್ಷಣೆಯಲ್ಲಿ ನಮ್ಮನ್ನು ನೆಲೆಗೊಳಿಸಲಿ ಸ್ವಾಮಿ. ಈಗ ನಿಮ್ಮ ರಕ್ಷಣೆಯಲ್ಲಿ ನಿಮ್ಮ ಮಕ್ಕಳಾಗಿ, ನಿಮ್ಮ ಕುರಿಗಳಾಗಿ, ನಿಮ್ಮ ಹಿಂಬಾಲಕರಾಗಿ, ನಿಮ್ಮ ಶಿಷ್ಯರಾಗಿ ನಾವು ಎಂದೆಂದಿಗೂ ಇತರರನ್ನು ಕ್ಷಮಿಸಲು, ಅದೇ ರೀತಿಯಾಗಿ ಎಲ್ಲರನ್ನೂ ನಿಮ್ಮಂತೆ ಪ್ರೀತಿಸಲು ನಮಗೆ ಬೇಕಾದಂತಹ ಆ ಕೃಪಾವರಗಳನ್ನು ನಮಗೆ ನೀಡಿರಿ ಸ್ವಾಮಿ. ನಮ್ಮಲ್ಲಿರುವ ದ್ವೇಷ, ಮತ್ಸರ, ಅಗೆತನ, ಮೋಸ, ವಂಚನೆ, ಎಲ್ಲ ದುರಾಲೋಚನೆಗಳು ಎಲ್ಲವೂ ನಮ್ಮಿಂದ ಅಳಿದು ಹೋಗಲಿ ಸ್ವಾಮಿ. ನಾವು ಶುದ್ಧ ಹೃದಯವರಾಗಿ ನಿಮ್ಮನ್ನು ಆರಾಧಿಸಲು, ನಿಮ್ಮನ್ನು ನಮಸ್ಕರಿಸಲು, ನಿಮಗೆ ಸ್ತೋತ್ರ ಸಲ್ಲಿಸಲು ಬೇಕಾದಂತಹ ದೈವದಂಥ ಫಲಗಳನ್ನು ನಮ್ಮೆಲ್ಲರ ಮೇಲೆ ಹರಿಸಿರಿ ಸ್ವಾಮಿ. ಈಗ ಸ್ವಾಮಿ, ನಿಮ್ಮ ನಾಮದಲ್ಲಿ ನಾವು ಪ್ರಾರ್ಥಿಸಿದ್ದೇವೆ ಸ್ವಾಮಿ. ನಿಮ್ಮ ನಾಮದ ದಿವ್ಯ ಶಕ್ತಿ ಈ ಸಮಯದಲ್ಲಿ
ನಮ್ಮೆಲ್ಲರ ಮೇಲೆ ಹರಿದು ಬರಲಿ. ನಿಮ್ಮ ಅಭಿಷೇಕ ಎಲ್ಲರ ಮೇಲೆ ಹರಿದು ಬರಲಿ. ನಿಮ್ಮ ರಕ್ತದ ಅಭಿಷೇಕದಲ್ಲಿ ನಮ್ಮನ್ನು ನೆಲೆಗೊಳಿಸಿರಿ ಸ್ವಾಮಿ. ಯೇಸುವೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ವಂದನೆ ವಂದನೆ ವಂದನೆ. ಆರಾಧನೆ ಆರಾಧನೆ ಆರಾಧನೆ. ಸ್ತುತಿ ಸ್ತುತಿ ಸ್ತುತಿ. ಹಾಲೆಲೂಯಾ 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 ಹಾಲೆಲೂಯಾ. ಹಾಲೆ 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 ಹಾಲೆ. ಸ್ತೋತ್ರ 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 ಸ್ತೋತ್ರ. ಹಾಲೆಲೂಯಾ.